ನಮಸ್ಕಾರ ಆತ್ಮೀಯ ಬಂಧುಗಳೇ. ಟುಡೇ ಇಸ್ ವೆರಿ ಆಸ್ಪಿಸಿಯಸ್ ಡೇ. ಈ ದಿನ ವಿಶೇಷವಾದಂತಹ ಅತಿಥಿಗಳು ನಮ್ಮ SRK ಟೆಂಪಲ್ ಆಫ್ ಫಾಲ್ಸ್ ಸಂಸ್ಥೆಗೆ ಭೇಟಿಯನ್ನು ನೀಡಿದ್ದಾರೆ. ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಇವರು. ಈ ದಿನದ ಒಂದು ವಿಶೇಷ ಏನಂತ ಹೇಳಿದ್ರೆ, ನಾನು ರ್ಯಾಪಿಡ್ ರಶ್ಮಿ ಅವರ ಪಾಡ್ಕಾಸ್ಟಲ್ಲಿ ಮಾತಾಡುವಾಗ ರ್ಯಾಪಿಡ್ ರಶ್ಮಿ ಅವರು ನಿಮ್ಮ ಕಂಪನಿಗೆ ಇನ್ವೆಸ್ಟರ್ಸ್ ಯಾರಾದರೂ ಬಂದರೆ ಅವ್ರನ್ನ ತೆಗೆದುಕೊಳ್ತೀರಾ ಅಂತ ಕೇಳಿದರು. ನಾನು ಹೇಳಿದ್ದೆ, ಯಾರು ಧರ್ಮಿಷ್ಠರು, ಸತ್ಯ, ಧರ್ಮ, ನ್ಯಾಯ ಮತ್ತು ಪ್ರಾಮಾಣಿಕವಾಗಿ ಬದುಕಬೇಕು ಅನ್ನುವಂಥ ಆಸಕ್ತಿ ಇರೋಂಥವ್ರು ನಮ್ಮ ಸಂಸ್ಥೆಗೆ ಬಂದರೆ ಅವ್ರನ್ನ ಇನ್ವೆಸ್ಟರ್ ಆಗಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ದೆ. ಆ ರೀತಿಯಲ್ಲಿ ಇನ್ವೈಟ್ ಮಾಡಿದಾಗ ಇವತ್ತು ನಮ್ಮ ಪಾಡ್ಕಾಸ್ಟನ್ನು ನೋಡಿದ್ದಾರೆ ಮತ್ತು ಆಲ್ರೆಡಿ ಅವರು ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಕೂಡ ಆದಂತಹ ಧನಲಕ್ಷ್ಮಿ ಮೇಡಮ್ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮತ್ತು ಶ್ರೀಧರ್ ಸರ್. ಸೊ ಅವರಿಗೆ ನಾನು SRK ಕನ್ನಡ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಸೊ ನಮಗೂ ಏನಾದರೂ ಅವಕಾಶ ಇದ್ದರೆ ನಾವು ನಿಮ್ಮ ಜೊತೆ ಭಾಗವಹಿಸ್ಬೋದಾ ಅಂತ ಕೇಳಿದ್ರು. ಖಂಡಿತ ಅಂತೇಳಿ ಅವ್ರಿಗೆ ಇನ್ವೈಟ್ ಮಾಡಿದೆ. ಇವತ್ತು ಬಂದು ನಮ್ಮ ಸಂಸ್ಥೆಯ ಕಾರ್ಯವೈಖರಿಯನ್ನು ನೋಡಿದ್ರು. ಸೊ ಈಗ ಅವರನ್ನೇ ಕೇಳೋಣ, ಹೇಗನ್ನಿಸ್ತು ತಮಗೆ ನಮ್ಮ ಸಂಸ್ಥೆಗೆ ಭೇಟಿಯನ್ನು ನೀಡಿದ್ದು? ಸರ್, ಫಸ್ಟು ಆ್ಯಕ್ಚುಲಿ ಈ SRK ಟೆಂಪಲ್ ಆಫ್ ಆಯಿಲ್ಸ್ ಅನ್ನೋದನ್ನ ನಾನು ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್ಸು ಎಲ್ಲಿ ಸಿಗುತ್ತೆ, ಯಾರು ಜೆನ್ಯೂನ್ ಸಪ್ಲೈಯರ್ ಅನ್ನೋದ್ರ ಬಗ್ಗೆ ನಾನು ಬ್ರೌಸ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಯಲಹಂಕ ನ್ಯೂ ಟೌನಲ್ಲೂ ಇದ್ದಾರೆ ಈ ಥರ ಸಪ್ಲೈಯರ್ಸು, ಬಟ್ ಅವ್ರದೆಲ್ಲ ಮಿಷಿನಿಂದ ಪ್ರೊಡ್ಯೂಸ್ ಮಾಡೋವಂಥದ್ದು. ನಾನು ಆ್ಯಕ್ಚುಲಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಎತ್ತಿನ ಗಾಣದಲ್ಲಿ ಅದರಿಂದ ಬರೋವಂಥ ಎಣ್ಣೆನ ಯೂಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆವಾಗ ಗೂಗಲ್ನಲ್ಲಿ ಬ್ರೌಸ್ ಮಾಡ್ತಿದ್ದಾಗ ನನಗೆ SRK ಟೆಂಪಲ್ ಆಫ್ ಆಯಿಲ್ಸ್ ಅನ್ನೋದು ಒಂದು ಕಾಂಟ್ಯಾಕ್ಟ್ ಸಿಕ್ತು. ಅವತ್ತಿಂದ ನಾನು ಅದನ್ನು ಮಾನಿಟರ್ ಮಾಡ್ತಾ ಹೋದೆ, ಅದನ್ನು ಚೇಸ್ ಮಾಡ್ತಾ ಹೋದೆ, ಅವ್ರಿಗೆ ಫೋನ್ ಮಾಡಿದೆ. ಆಮೇಲೆ ಅವ್ರು ಯಾರು ಡೈರೆಕ್ಟರ್ಸು ಏನು ಅನ್ನೋದೆಲ್ಲ ತಿಳ್ಕೊಂಡೆ. ಆಮೇಲೆ ನನಗೆ ಬರ್ತಾ ತುಂಬಾ ಆಸೆ ಇತ್ತು. ಅವ್ರು ಒಂದು ದಿನ ಅವರ ಇದಕ್ಕೆ ಸೈಟಿಗೆ ಹೋಗಿ ವಿಸಿಟ್ ಮಾಡಬೇಕು, ಅವ್ರ ಸೆಟಪ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅನ್ನೋದೆಲ್ಲ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಆವಾಗ ನಂಗೆ ಹೋಗೋಕ್ಕೆ ಅವಕಾಶ ಆಗ್ತಿರಲಿಲ್ಲ ಬಿಕಾಸ್ ಆಫ್ ಮೈ ಬ್ಯುಸಿ ಶೆಡ್ಯೂಲ್. ಸೊ ಆಮೇಲೆ ಇವತ್ತು ಹೋಗಲೇಬೇಕು ಅಂತ ಮನ್ಸು ಮಾಡಿಬಿಟ್ಟು ಅವ್ರು ಆ್ಯಕ್ಚುಲಿ ಫ್ಯೂ ವೀಕ್ಸ್ ಬ್ಯಾಕ್ ರ್ಯಾಪಿಡ್ ರಶ್ಮಿ ಅವ್ರದ್ದು ಒಂದು ಸ್ಟೇಟಸ್ನ ಹಾಕ್ಕೊಟ್ಟಿದ್ರು ಅವ್ರ ಇಂಟರ್ವ್ಯೂ ಅವ್ರ ಜೊತೆ. ಆವಾಗ ನಾನು ಅದನ್ನು ನೋಡಿಬಿಟ್ಟು ನಾನು ತುಂಬ ಇನ್ಸ್ಪೈರ್ ಆದೆ. ಆಮೇಲೆ ಇಲ್ಲ, ನಾನು ಹೋಗಿ ಭೇಟಿ ಮಾಡಲೇಬೇಕು, ಈ ವಾರ ಹೇಗಾರು ಆಗಲಿ ಅವ್ರನ್ನ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಅವ್ರ ಸೈಟಿಗೆ ಇವತ್ತು ಬಂದಿದ್ದೀನಿ. ನಾನು ನಮ್ಮ ಜೊತೆ ನಮ್ಮ ಹಸ್ಬೆಂಡ್ ಶ್ರೀಧರ್ ಅವರು ಬಂದಿದ್ದಾರೆ. ಸೆಟಪ್ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ಡೈರೆಕ್ಟರ್ ಮಿಸ್ಟರ್ ಮೂರ್ತಿ ಅನ್ನೋರ್ದು ಅವ್ರು ಅವ್ರ ಜೊತೆ ಮಾತಾಡಿದ್ದೆ ನನಗೆ ತುಂಬ ಖುಷಿ ಆಯಿತು. ಮತ್ತು ಅವ್ರದ್ದು ಎಂಬಿಷನ್ಸು, ಅವ್ರ ಗೋಲ್ಸ್ ಎಲ್ಲ ತುಂಬ ಇದೆ. ಅಂಥವ್ರಿಗೆ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡಬೇಕು. ಸೊ ಅವರು ರ್ಯಾಪಿಡ್ ರಶ್ಮಿ ಅವ್ರ ಇಂಟರ್ವ್ಯೂನಲ್ಲಿ ಇನ್ವೆಸ್ಟರ್ಸ್ ಅವರು ರಶ್ಮಿ ಅವ್ರು ಕೇಳಿದ್ರು, ನಿಮ್ಗೆ ನೋಡಿ ಇನ್ವೆಸ್ಟರ್ಸ್ ಬಂದರೆ ನೀವು ಇದು ಮಾಡ್ತೀರಾ ಅಂತ. ಸೊ ಆ ಒಂದು ಇದನ್ನು ಇಟ್ಕೊಂಡು ನಾನು ಮೂರ್ತಿ ಸರ್ನ ಭೇಟಿ ಮಾಡೋಕ್ಕೆ ಅಂತ ಬಂದೆ. ಸೊ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಬಟ್ ಮೂರ್ತಿ ಸರ್ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅನ್ನೋದೇನೋ ಅದರ ಕಂಪೇಲ್ ಮಾಡ್ತಾ ಇಲ್ಲ, ಅವ್ರೇನು ಫೋರ್ಸು ಮಾಡ್ತಾ ಇಲ್ಲ. ಇಟ್ ಈಸ್ ಲೆಫ್ಟ್ ಟು ಅವರ್ ಚಾಯ್ಸ್. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ವೆಸ್ಟ್ ಮಾಡಿ, ಡೋಂಟ್ ವೇಟ್ ಫಾರ್ ದ ರಿಟರ್ನ್ಸ್ ಇಮಿಡಿಯೇಟ್ಲಿ. ಗ್ರ್ಯಾಜುಲಿ ನಿಮಗೆ ಗೊತ್ತಾಗುತ್ತೆ ನೀವು ಯಾರ ಜೊತೆ ಏನು ಟೈಅಪ್ ಆಗಿದ್ದೀರಾ ಅಂತ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು. ಆಮೇಲೆ ಅದು ಅಲ್ಲದೆ ನಾನು ಇವ್ರದ್ದು ಆಯಿಲನ್ನು ನಾನು ಆಗಲೇ ಪರ್ಚೇಸ್ ಮಾಡಿದೆ. ಇವರೇ ಯಲಹಂಕಗೆ ಡೆಲಿವರಿನೂ ಕೂಡ ಕೊಟ್ಟರು. ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿ ಆ್ಯಕ್ಚುಲಿ 3 ವೀಕ್ಸ್ ಬ್ಯಾಕ್ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ನನಗೆ ಯೂಸ್ ಮಾಡಿದ್ದು ಫಸ್ಟ್ ವೀಕಲ್ಲೇ ನನಗೆ ಅದರಿಂದ ನಾನು ಇವ್ರ ಹತ್ರ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಮತ್ತು 2 ಎಣ್ಣೆ ಮಾತ್ರ ಪರ್ಚೇಸ್ ಮಾಡಿದ್ದೀನಿ ಸದ್ಯಕ್ಕೆ. ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ. ಬಟ್ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ವೆರಿ ಗುಡ್, ವೆರಿ ಪ್ಯೂರ್ ಅಂತ ಹೇಳ್ಬೋದು. ಯಾವುದೇ ಒಂದು ಕಲ್ಮಶ ಆಗಲಿ ಇದಾಗಲಿ ಏನಿಲ್ಲ. ಅದು ನಾನು ಆಪ್ಟ್ ಮಾಡಿದ್ದು ಗಾಣದ ಎಣ್ಣೆನೇ. ಅವ್ರ ಹತ್ರನೂ ಮಿಷಿನ್ ಮೇಡಿದೆ, ಬಟ್ ಅವ್ರದ್ದು ಆ ಥರ ನಮ್ಮ ಯಲಹಂಕದಲ್ಲಿರೋ ಹಾಗೆ ರಾಗಿ ಮಿಷಿನ್ ಥರ ಮಾಡೋವಂಥ ಮಿಷಿನ್ ಅಲ್ಲ. ಇನ್ಸ್ಟೆಡ್ ಆಫ್ ಬುಲ್ ಬದಲು ಅವರು ಬೇರೆ ನಾರ್ಮಲ್ ಆಗಿರೋ ಇದನ್ನು ಮಿಷಿನ ಯೂಸ್ ಮಾಡ್ತಾರೆ ಆ ಪ್ರೆಷರ್ಗಷ್ಟೇ. ಬಟ್ ನಾನು ತೊಗೊಂಡಿದ್ದು ಪ್ಯೂರ್ ಗಾಣದ ಎತ್ತಿನ ಎಣ್ಣೆನೇ. ಬಟ್ ತುಂಬ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಬೋನ್ಸ್ ಎಲ್ಲ ವೀಕ್ ಆಗಿದೆ ಅಂತ ಡಾಕ್ಟ್ರ್ ಹೇಳಿದರು. ಸೊ ಆ ಒಂದು ಉದ್ದೇಶದಿಂದ ನಾನು ಒಳ್ಳೆ ಆಯಿಲ್ನ ಯೂಸ್ ಮಾಡಬೇಕು ಅಂದ್ಕೊಂಡು ನಾನು ಶುರು ಮಾಡಿದ್ದೀನಿ. ಬಟ್ 1 ವೀಕಲ್ಲೇ ನನಗೆ ಸ್ವಲ್ಪ ಅದರಿಂದೆಲ್ಲ ನನಗೆ ಇದೆಲ್ಲ ಗೊತ್ತಾಗ್ತಾ ಇದೆ. ನನಗೆ ಸ್ವಲ್ಪ ತುಂಬ ಕೀಲು ನೋವೆಲ್ಲ ಬರ್ತಾ ಇತ್ತು. 1 ವೀಕ್ ಬ್ಯಾಕಿಂದ ನನಗೆ ಸ್ವಲ್ಪ ಐ ಫೈಂಡ್ ಸಮ್ ಪ್ರೋಗ್ರೆಸ್ ಇನ್ ಮೈ ಹೆಲ್ತ್ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಂಥ ಆನೆಸ್ಟ್ ಆಗಿರುವಂಥ ಒಂದು ಕಂಪ್ನಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಅವ್ರ ಕಂಪ್ನಿನ ಇನ್ನೂ ಚೆನ್ನಾಗಿ ಮೇಲ್ಗಡೆ ತರ್ಬೋದು. ಅದರಿಂದ
ಎಲ್ಲರೂ ಈ ಎಣ್ಣೆನ ಯೂಸ್ ಮಾಡೋಕ್ಕೆ ಶುರು ಮಾಡಿ ಪಬ್ಲಿಸಿಟಿ, ಯಾಕಂದರೆ ಮಿಡ್ಲ್ ಮ್ಯಾನ್ಗಳು ಯಾರೂ ಇಲ್ಲ ಇದರಲ್ಲಿ. ನೀವೆಲ್ಲ ಹೇಳ್ತೀರೋ ಅಲ್ಲಿ ಅವ್ರು ಡೈರೆಕ್ಟಾಗಿ ನಿಮಗೆ ಡೆಲಿವರಿ ಕಳಿಸ್ಕೊಡ್ತಾರೆ. ತುಂಬ ಚೆನ್ನಾಗಿದೆ ಎಣ್ಣೆ, ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ನನ್ನ ಇನ್ವೆಸ್ಟ್ಮೆಂಟ್ ಈ ಕಂಪ್ನಿಯಲ್ಲಿ ನೋಡೋಣ, ವಿತ್ ಗಾಡ್ಸ್ ಗ್ರೇಸ್ ಏನಾಗುತ್ತೆ ಅಂತ. ಲೆಟ್ ಅಸ್ ವೆಯ್ಟ್ ಆ್ಯಂಡ್ ವಾಚ್. ಬಟ್ ಐ ಹೋಪ್ ಫಾರ್ ದ ಬೆಸ್ಟ್, ಬಿಕಾಸ್ ಮೂರ್ತಿ ಸರ್ದ ವಿಷನ್ನು ಅವ್ರದ್ದು ಎಂಬಿಷನ್ ಎಲ್ಲ ನೋಡಿದ್ರೆ ತುಂಬ ಹೈ ಇದೆ. ಬಟ್ ಅದು ಸಕ್ಸಸ್ ಆಗತ್ತೆ ಅಂತ ನಾನು ಅವ್ರ ಹತ್ರ ಮಾತಾಡಿದಾಗ ನನ್ನ ಮನಸ್ಸು ಅನ್ನಿಸ್ತು. ವಿಲ್ ವೇಟ್ ಆ್ಯಂಡ್ ಸಿ. ಥ್ಯಾಂಕ್ ಯು ಮೇಡಮ್. ಶ್ರೀಧರ್ ಸರ್, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸೊ ನಮ್ಮ ಸಂಸ್ಥೆಯ ಬಗ್ಗೆ ಹಾಗೂ ನಮ್ಮ ಕಾರ್ಯವೈಖರಿ ಬಗ್ಗೆ? ಖಂಡಿತ ಸರ್. ಬರೋಕ್ಕಿಂತ ಮುಂಚೆ ಯಲಹಂಕದಿಂದ ಬರೋಕ್ಕಿಂತ ಮುಂಚೆ ನಾನು ಏನೇನಪ್ಪ ಅಷ್ಟು ದೂರ ಹೋಗ್ಬೇಕಾ, Okay. ಅಯ್ಯೋ ಇಲ್ಲಿದ್ದು ಅದೆಲ್ಲಿ ಇದೆಲ್ಲಿ ಅಂದ್ಕೊಂಡೇ ಬಂದೆ. ಆದರೆ ಇಲ್ಲಿ ಬಂದ ತಕ್ಷಣ ಬಲಗಾಲಿಟ್ಕೊಂಡೆ ಒಳಗಡೆ ಬಂದೆ. ನೋಡಿದ ತಕ್ಷಣವೇ ಕಾಲು ಇಟ್ಟ ತಕ್ಷಣವೇ ಇಂಥ ಜಾಗನ ಬಂದಿದ್ದು ನನ್ನ ಅದೃಷ್ಟನೇ ಅಂದ್ಕೊಂಡೆ ನಾನು. ಅದಾದಮೇಲೆ ತಮ್ಮನ್ನು ಮೀಟ್ ಮಾಡಿದ ಮೇಲಂತೂ ನಿಜವಾಗ್ಲೂ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಓಕೆ. ಸೊ ಆ ವಿಷಯದಲ್ಲಿ ನಾನು ನನ್ನ ಶ್ರೀಮತಿಯವರಿಗೆ ಥ್ಯಾಂಕ್ಸ್ ಹೇಳಬೇಕು. ಓಕೆ. ಯಾಕೆಂದರೆ ಇವಳೇ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು. ನಾನು ಆ್ಯಕ್ಚುಲಾಗಿ ಬೇಡ ಅಂತಲೇ ಇದ್ದೆ, ಬಟ್ ಇವಳೇ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು. ಜೊತೆಗೆ ನಿಮ್ಮ ಜೊತೆಯಲ್ಲಿ ಮೀಟ್ ಮಾಡಿ ತಮ್ಮ ಜೊತೆಲಿ 1 ಅವರ್, ಆಲ್ಮೋಸ್ಟ್ ಆಲ್ 1 ಅವರ್ ಮಾತಾಡಿದ ತಕ್ಷಣ ಅದಕ್ಕಿಂತ ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ ದೇವ್ರು ನೋಡ್ದಂಗೆ ಆಯಿತು ನನಗೆ, ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ. ಕರೆಕ್ಟು. ಸೊ ಇನ್ನೇನು ಹೇಳಲಿ ನಾನು ಅದಕ್ಕಿಂತ ಮುಂಚೆ ಭಾವಪೂರ್ಣವಾಗಿ ಹೇಳ್ತಾ ಇದ್ದೀನಿ. ನನ್ನ ಇದರಿಂದ ಹೇಳ್ತಿದ್ದೀನಿ, ನೀವೇನು ಗೋಲ್ ಇಟ್ಕೊಂಡಿದ್ದೀರೋ ಖಂಡಿತ ಸಕ್ಸಸ್ ಆಗತ್ತೆ, ಆಗಲಿ ಅಂತಲೇ ನಾನು ಎಲ್ಲ ದೇವರುಗಳು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ತುಂಬ ಸಂತೋಷ. ಏನಂದರೆ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂದರೆ, ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಪರಮಹಂಸರು ಹೇಳೋದು ಪ್ರತಿಯೊಂದು ಮನುಷ್ಯನ ಜೀವನದಲ್ಲೂ ಭಗವಂತ ವಿಶೇಷವಾಗಿ ವ್ಯಕ್ತ ಆಗ್ತಾನೆ ಅಂತ ಹೇಳ್ತಾರೆ. ಸೊ ನೀವು ಕೂಡ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ನನ್ನ ಸಂಕಲ್ಪ ಮತ್ತಷ್ಟು ಗಟ್ಟಿ ಆಗ್ತದೆ. ಸೊ ನಿಮಗೆ ಅನಂತ ಧನ್ಯವಾದಗಳು ನಮ್ಮ SRK ಕುಟುಂಬದ ಜೊತೆಗೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಕ್ಕೆ. ಸೊ ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರಾ, ಯಾರಿಗೆ ಆಸಕ್ತಿ ಇದೆ ಈ ಥರ ಒಂದು ಅದ್ಭುತವಾದ ಸಂಸ್ಥೆ ಜೊತೆ ಕೈ ಜೋಡಿಸ್ಬೇಕು ಅನ್ನೋಂಥವ್ರು, ಧರ್ಮ ಕಾರ್ಯದಲ್ಲಿ ಭಾಗಿಯಾಗಬೇಕು ಅನ್ನೋ ಮನಸ್ಥಿತಿ ಇರೋಂಥವ್ರು, ಆ ಥರ ಯಾರಾದರೂ ಆಸಕ್ತಿ ಇರೋವಂಥವ್ರು ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಿಮಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಮುಂಚೆ ನಾವೇ ನಿಮಗೆ ಧನ್ಯವಾದ ಹೇಳಬೇಕು, ಯಾಕೆಂದರೆ ಇಂಥ ಆಪರ್ಚುನಿಟಿನ ನಮಗೂ ಕೊಟ್ಟಿದ್ದೀರಾ ನೀವು. ಇಲ್ಲ, ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ನಿಜ ಹೇಳ್ತೀನಿ ನೋಡಿ, ನಾನು ಇಲ್ಲಿ ಅಪರ್ಚುನಿಟಿ ಕೊಡ್ತಾ ಇಲ್ಲ, ಭಗವಂತ ಕೊಡ್ತಾ ಇರೋದು. ಹೌದು. ನಾನು ಜಸ್ಟ್ ಇನ್ಸ್ಟ್ರೂಮೆಂಟ್ ಆಯ್ತಾ. ಇಲ್ಲಿ ನಾನು ಮುಂದೆ ಕೂತಿದ್ದೀನಿ, ನಿಜವಾದ ಬಾಸ್ ಪರಮಹಂಸರೇ ಆಯ್ತಾ. ಆಯ್ತಾ, ನಾನಿಲ್ಲಿ ಒಂದು ರೆಪ್ರೆಸೆಂಟೇಟಿವ್ ಆಗಿ ಕೂತಿದ್ದೀನಿ. ಯಾಕೆಂದ್ರೆ ಈ ಸಂಸ್ಥೆ ಇರೋದು SRK ಟೆಂಪಲ್ ಆಫ್ ಫಾಲ್ಸ್ ಒಂದು ಪರಮಹಂಸರ ಹೆಸರಲ್ಲಿ. ಸೊ ಅವ್ರ ಹೆಸರಿಟ್ಕೊಂಡು ಯಾರು ಆಟ ಆಡ್ಲಿಕ್ಕಾಗಲ್ಲ. ಸಾಕ್ಷಾತ್ ವಿಷ್ಣುನೇ ಪರಮಹಂಸರಾಗಿರೋದ್ರಿಂದ ವಿಷ್ಣು ಹತ್ರ ನಾವೇನು ಆಟ ಆಡ್ಲಿಕ್ಕಾಗಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದು ಭಗವಂತ ನಿಮ್ಗೆ ಕೊಡ್ತಾ ಇರೋವಂಥದ್ದು. ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡೋಣ. ಯಾರಾದರೂ ಧರ್ಮದ ಮಾರ್ಗದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇರೋರಿದ್ದರೆ ಖಂಡಿತ ಬನ್ನಿ. ಸೊ SRK ಖಂಡಿತ ಅವಕಾಶ ಕೊಡಲಿಕ್ಕೆ ರೆಡಿ ಇದೆ. ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಜಯರಾಮ್ ಕೃಷ್ಣ. ಜಯರಾಮ್.